ಶಾಸಕರ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಪರವಾಗಿ ಮಠಾಧೀಶರು ಕೂಡ ನಿಂತಿದ್ದಾರೆ. ಒಕ್ಕಲಿಗರ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಪರವಾಗಿ ಲಿಂಗಾಯತರು ಬೆಂಬಲವನ್ನ ಕೊಟ್ಟಿರುವುದು ನೋಡಿ. ಒಂದು ಕಡೆ ಶಾಸಕರ ಸಪೋರ್ಟ್ ಸಿಕ್ತು ಡಿಸಿಎಂಗೆ, ಅದಾದ ನಂತರ ಮಠಾಧೀಶರು ಜೊತೆಗೆ ಒಕ್ಕಲಿಗರ ಸಪೋರ್ಟ್ ಕೂಡ ಇದೆ. ಡಿಕೆ ಶಿವಕುಮಾರ್ ಪರ ಲಿಂಗಾಯತ ಸ್ವಾಮೀಜಿ ಅಖಾಡಕ್ಕಿಳಿದಿದ್ದಾರೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿ ಅಂದ್ರ ಹಾಗಾದ್ರೆ ಲಿಂಗಾಯತ ಶ್ರೀ ಡಿಕೆಶಿಗೆ ಹೈಕಮಾಂಡ್ ಒಂದು ಅವಕಾಶ ಕೊಡಬೇಕು. ಡಿಕೆ ಶಿವಕುಮಾರ್ ಪರ ರಂಭಾಪುರಿ ಜಗದ್ಗುರು ಬ್ಯಾಟಿಂಗ್ ಮಾಡಿದ್ದಾರೆ. ಕನಕಪುರ ತಾಲೂಕಿನ ಬಿಜ್ಜಹಳ್ಳಿ ಗ್ರಾಮದಲ್ಲಿ ರಂಭಾಪುರಿ ಜಗದ್ಗುರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರು ಒಪ್ಪದಂತೆ ಡಿಕೆಶಿಗೆ ಅವಕಾಶ ಕೊಡಬೇಕು. ಅಂದ್ರೆ ಹೈಕಮಾಂಡ್ ನಾಯಕರು ಒಪ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಡಬೇಕು. ಸಾಧಿಸ್ತೆ ಅದಕ್ಕೆ ಬಹುಪಾಲು ಕೊಡುಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಅಧ್ಯಕ್ಷರಾದ ನಂತರ ಬಹಳ ಶ್ರಮಪಟ್ಟಿರುವಂಥದ್ದು ಈ ನಾಡಿನ ಎಲ್ಲ ಜನರಿಗೆ ಗೊತ್ತಿದೆ. ಆದರೆ ಪಕ್ಷ ಜಯಬೇರಿ ಆದ ನಂತರದಲ್ಲಿ ರಾಷ್ಟ್ರೀಯ ನಾಯಕರಾಗಲಿ ರಾಜ್ಯದ ನಾಯಕರಾಗಲಿ ಸಮಾಲೋಚನೆಯನ್ನು ಮಾಡಿ ಏನು ಒಳ ಒಪ್ಪಂದ ಏನು ಆಗಿದೆ ಆ ಒಳ ಒಪ್ಪಂದ ರಾಷ್ಟ್ರೀಯ ನಾಯಕರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರೇ ಆಗಿರಲಿ, ಏನು ಒಂದು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಆದಂಥ ಒಡಂಬಡಿಕೆಯಿಂದ ನಡೆದುಕೊಂಡ್ರೆ ಆ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ. ಈಗಾಗಲೇ ರಾಜ್ಯದ ನಾಯಕತ್ವದ ವಿಚಾರದಲ್ಲಿ ಹೊರಗಿನವರಿಗಿಂತ ಕಾಂಗ್ರೆಸ್ ಪಕ್ಷದವರೇ ಈ ಮಾತನ್ನು ಅಲ್ಲಲ್ಲಿ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇದೆ. ಅದಕ್ಕೆ ಧ್ವನಿಯಾಗಲಾರದೆ ರಾಷ್ಟ್ರೀಯ ನಾಯಕರು ಅವರೇ ಸ್ಪಷ್ಟಪಡಿಸಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ರಾಮನಗರ ರಿಪೋರ್ಟರ್ ರಾಜು ಸಂಪರ್ಕದಲ್ಲಿದ್ದಾರೆ. ರಾಜು, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ಒಕ್ಕಲಿಗ ಸಮುದಾಯ ನಿಂತ್ಕೊಂಡಿದೆ, ಶಾಸಕರು ನಿಂತ್ಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಲಿಂಗಾಯತ ಸ್ವಾಮೀಜಿ ಕೂಡ ಡಿ ಕೆ ಶಿ ಪರವಾಗಿ ಬ್ಯಾಟಿಂಗ್ ಮಾಡಿರುವುದು ಅಚ್ಚರಿ. ಏನು ಹೇಳಿದ್ರು ಈ ಸಂದರ್ಭದಲ್ಲಿ? ಹೌದು ರಾಮು, ಏನು ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಒಕ್ಕಲಿಗ ಸಮುದಾಯದ ಎಮ್ಎಲ್ಎಗಳು ಕೂಡ ಅವರ ಪರವಾಗಿ ಒಂದು ಬ್ಯಾಟ್ ಅನ್ನು ಬೀಸ್ತಾ ಇದ್ರು. ಅದರಂತೆ ಇವತ್ತು ಕೂಡ ಕನಕಪುರದ ಏನು ಬಿಜ್ಜಳ್ಳಿ ಗ್ರಾಮದಲ್ಲಿ ನಡೆದಂತೆ ಇವತ್ತು ಏನು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಒಂದು ರಂಭಾಪುರಿ ಶ್ರೀಗಳು ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿಕೆಯನ್ನ ನೀಡಿರುವಂತದ್ದು. ಅಂದ್ರೆ ಸಿಎಂ ಆಗ್ಬೇಕು, ಇವರು ಕೂಡ ಚುನಾವಣಾ ಪೂರ್ವದಲ್ಲಿ ಅಂದ್ರೆ ಏನು ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಪಕ್ಷಕ್ಕಾಗಿ ತಮ್ಮ ಶ್ರಮವನ್ನ ಹಾಕಿದ್ದಾರೆ. ಹಾಗಾಗಿ ಇವ್ರಿಗೂ ಕೂಡ ಒಂದು ಹೈಕಮಾಂಡ್ ನಿಟ್ಟಿನಲ್ಲಿ ಏನು ಒಪ್ಪಂದ ಆಗಿತ್ತು ಆ ಒಪ್ಪಂದದ ಪ್ರಕಾರ ಇವ್ರಿಗೂ ಕೂಡ ಸಿಎಂ ಪಟ್ಟವನ್ನ ಸಿಗ್ಬೇಕು ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ ಇವತ್ತು ರಂಭಾಪುರಿ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದರಂತೆ ಏನು ವೀರಶೈವ ಮಹಾಸಭಾ ಏನು ಸಂಬಂಧಪಟ್ಟಂತ ಲಿಂಗಾಯತ ಸಮುದಾಯದ ಪ್ರಮುಖ ಶ್ರೀಗಳು ಇವರಾಗಿರೋದ್ರಿಂದ ಡಿ ಕೆ ಶಿವಕುಮಾರ್ಗೆ ಎಲ್ಲ ಒಂದ್ ಕಡೆ ಒಂದಷ್ಟು ಸಿಎಂ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವರ ಒಂದು ಹೇಳಿಕೆ ಕೂಡ ಲಿಂಗಾಯತ ಸಮುದಾಯ ಇವರ ಪರವಾಗಿ ಬೆನ್ನಿಗೆ ನಿಂತಿದೆ ಅನ್ನೋದು ಕೂಡ ಇವತ್ತು ಬಹಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನ ಇವತ್ತು ಶ್ರೀಗಳು ರವಾನಿಸಿದ್ರು. ಅದರಂತೆ ಏನು ಹೈಕಮಾಂಡ್ ಮಟ್ಟದಲ್ಲಿ ಈ ಚುನಾವಣಾ ಪೂರ್ವದಲ್ಲಿ ಯಾವ್ಯಾವ ರೀತಿಯಾಗಿ ದೊಡ್ಡ ನಾಯಕರು ಅಂದ್ರೆ ಹೈಕಮಾಂಡ್ ನಾಯಕರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ರು, ಆ ರೀತಿ ಕೂಡ ಅವ್ರಿಗೆ ಒಂದು ಸಿಎಂ ಪಟ್ಟವನ್ನ ಸಿಗ್ಬೇಕು, ಇಲ್ಲವಾದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ಅವರು ಕೂಡ ಅಲಂಕರಿಸಿದ್ದಾರೆ. ಪಕ್ಷದ ಅಧ್ಯಕ್ಷ ಸ್ಥಾನ ಯಾವಾಗ ಸಿಎಂ ಪಟ್ಟವನ್ನ ಸಿಗ್ತದೆ ಆವಾಗ ಕೂಡ ಇವರು ಬಿಟ್ಕೊಡ್ಬೋದು ಅನ್ನೋದು ಕೂಡ ಒಂದು ಡಿ ಕೆ ಶಿವಕುಮಾರ್ ಪರವಾಗಿ ರಂಭಾಪುರಿ ಶ್ರೀಗಳು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು ರಾಮು. ಎಸ್ ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಮಾಹಿತಿಗಾಗಿ.